ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೊಳದ್ರಲ್ಲಿ ಕನ್ನಡ. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು, ನಾನು ನೈಟಲ್ಲಿ ಹೊರಗೆ ಬರ್ತಾಯಿದ್ದೀನಿ. ತುಂಬ ದಿನ ಆಯಿತು ನೈಟ್ ರೈಡ್ ಎಲ್ಲೂ ಹೋಗಿಲ್ಲ, ಅದಕ್ಕೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇವತ್ತು ರೈಡ್ಗೆ ನಾನು ಒಬ್ಬನೇ ಹೋಗ್ತಾ ಇಲ್ಲ, ಸುಮಾರು ಬಾಯ್ಸ್ ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ತಾ ಇದ್ದಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ 3 ಸ್ಲಿಪ್ ಸ್ಟ್ರೀಮ್ ಬ್ಲೂ GT ಬರ್ತಾ ಇದೆ, ಅದಂತೂ ಕನ್ಫರ್ಮು. ಆಮೇಲೆ 2 390. ನಮ್ಮ ಡೆಸ್ಟಿನೇಷನ್ ಎಲ್ಲಿ ಅಂದರೆ ದೇವನಹಳ್ಳಿ ಶೆಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿ. ಸೊ ಮೀಟಪ್ ಪಾಯಿಂಟು ST ಮಾಲ್ ಹತ್ರ ಅಂತ ಮಾತಾಡ್ಕೊಂಡಿದ್ದೀವಿ. 10:30 ಒಳಗೆ ಮೀಟ್ ಆಗಬೇಕಿತ್ತು. ಕರೆಕ್ಟ್ ಟೈಮ್ಗೆ ಹೊರಟಿದ್ದೀನಿ ನಾನು. ಈ ಸೋಲೋ ರೈಡ್ಗೆ ಹೋಗೋಕ್ಕೂ ಮತ್ತು ಗ್ರೂಪ್ ರೈಡ್ಗೆ ಹೋಗೋಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಗ್ರೂಪ್ ರೈಡ್ ಏನಿದೆಯಲ್ಲ, ಅಡ್ರಿನಾಲಿನ್ ಬೇಸ್ಡ್ ಇರುತ್ತೆ, ತುಂಬ ಮಜಾ ಬರುತ್ತೆ. ಸೋಲೋ ರೈಡ್ ಹೋದರೆ ಅಷ್ಟು ಫೀಲ್ ಬರೋಲ್ಲ, ನನ್ನ ಪರ್ಸ್ನಲಾಗಿ ಹೇಳಿದ್ದು. ಆಮೇಲೆ ಕಮೆಂಟಲ್ಲಿ ಹಾಕಬೇಡಿ ಆಮೇಲೆ ಉಲ್ಟಾ ಅಂತ. ಗ್ಲೌಸ್ ಹಾಕೊಂಡ್ರೆ ಗೋಪ್ರೋ ಆಪ್ರೇಟ್ ಮಾಡೋಕ್ಕಾಗಲ್ಲ. ಹೋಗ್ತಾರಪ್ಪ ಜನ. ಬನ್ನಿ ST ಮಾಲ್ ಹತ್ರ ಮೀಟ್ ಮಾಡೋಣ. ಸೊ ನಮ್ಮ ಬಾಯ್ಸ್ ಬಂದಾಯಿತು, ST ಮಾಲ್ ಹತ್ರ ಮೀಟಪ್ ಆಗಿದೆ. ಇನ್ನೇನು ನೋಡೋ ಟೈಮ್ ಬಂತು. ಇಲ್ಲಿ ನೋಡಿ, ಇವನು ಅಕ್ಷಯ್ ಪದೇ ಪದೇ ಸಿಗ್ತಾ ಇರ್ತಾನೆ ಎಲ್ಲ ವ್ಲಾಗ್ಸಲ್ಲೂ. ಏನು ಹೇಳು ಬ್ರೋ? ಬಿಗ್ ಫ್ಯಾನಾ? ಥ್ಯಾಂಕ್ ಯು, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ರೆಡಿ ಆಗಿದ್ದೀವಿ ಹೊರಡೋಕ್ಕೆ. ಸೊ ಬಾಯ್ಸ್ ಎಲ್ಲ ರೆಡಿ ಆಗಿದ್ದೀವಿ, ಬನ್ನಿ ಹೊರಡೋಣ. ಆಹಾ, ಇಲ್ಲಿ ಏರ್ಪೋರ್ಟ್ ಮೇನ್ ರೋಡ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾನು ನೈಟಲ್ಲಿ ಬಂದಿದ್ದೆ, ಮಳೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿತ್ತು. ಗ್ರೂಪ್ ಇದ್ರೇ ಒಂಥರ ಬೇರೆ ಮಜಾ. ಬರೀ ಹೆಡ್ಲೈಟ್ಸೇ ಕಾಣ್ತಾ ಇದೆ. ದಿನದಲ್ಲಿ ಆಗಿದ್ರೆ ಸೂಪರ್ ಬೈಕ್ ಹೋಗೋದೆಲ್ಲ ಕಾಣಿಸ್ತಿತ್ತು, ನಾರ್ಮಲ್ ಡೇಲಿ ಏನೂ ಕಾಣಲ್ಲ. ಮುಂದ್ಗಡೆ ಹೋಗ್ತಾನೆ ನಮ್ಮ ಹುಡ್ಗನೇ, ಅವನೇ ಲೀಡ್ ಮಾಡ್ತಾನೆ ನಮಗೆ. ಸೊ
ಸೊ ನಾವು ದೇವನಹಳ್ಳಿ ಬಾರ್ಡ್ರ್ ಕ್ರಾಸ್ ಆಯಿತು. ದೇವನಹಳ್ಳಿ ಅಂತ ಬೋರ್ಡ್ ಇತ್ತು, ಅಲ್ಲಿ ಮುಂದೆ ಬಂದಿದ್ದೀವಿ. ಯಪ್ಪ, ಹುಡುಗರೇನು ನಾಯಿಗೆ ಹೊಡೆದಂಗೆ ಹೊಡಿತಾ ಇದ್ದಾರೆ. ನಾನು ಕ್ಯಾಮ್ರಾ ಆನ್ ಮಾಡೋದು ಆಫ್ ಮಾಡೋದ್ರಲ್ಲೇ ಇದ್ದೀನಿ ಹಿಂದ್ಗಡೆ. ಆಕ್ಚುಲಿ ನನ್ನ ವೈಸರು ಫುಲ್ ಡಲ್ ಆಗಿದೆ, ವಿಸಿಬಿಲಿಟಿ ಇಲ್ಲ. ಅದಕ್ಕೆ ವೈಸರ್ ತೆಗೆದ್ಬಿಟ್ಟೆ ಓಡಿಸ್ತಾ ಇದ್ದೀನಿ. ಹೋಗ್ತಾ ಇದೀವಿ ನೋಡಿ ಲೈನಲ್ಲಿ ಬಾಯ್ಸು. ಇಲ್ಲಿ ಎದುರುಗಡೆ ಹೋಗ್ತಾನಲ್ಲ ಡ್ಯೂಕ್ 390, ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಕ್ಷಯ್ ಅಂತ. ಸುಮಾರು LKG ಇಂದನೂ ಜೊತೆಗಿದ್ದೀವಿ. ಬರೀ PUC ಸಪ್ರೇಟ್ ಆಗಿದ್ವಿ, ಮತ್ತೆ ಎಲ್ಲರೂ ಡಿಗ್ರಿಗೆಲ್ಲ ಒಂದಾದ್ವಿ. ನೈಟ್ ರೈಡ್ ಆಗಲಿ ಡೇ ರೈಡ್ ಆಗಲಿ ಎಲ್ಲಾದರೂ ಹೋಗ್ತೀರಾ ಅಂದರೆ ರೈಡಿಂಗ್ ಗೇರ್ಸ್ ಹಾಕೊಳ್ಳಿ. ಜಾಕೆಟು ಕಾಸ್ಟ್ಲಿ ಅಂತ ಸುಮ್ಮನೆ ಆಗ್ಬಿಡ್ಬೇಡಿ, ತುಂಬ ಇಂಪಾರ್ಟೆಂಟ್ ಇದೆ ಜಾಕೆಟು. ಹೋದ್ಸಲ ನಾನು ತುಂಬ ಸ್ಪೀಡಲ್ಲಿ ಬಿದ್ದಿದ್ದೆ, ನನಗೇನು ಆಗಲಿಲ್ಲ. ಆದರೆ ಅದಕ್ಕೆ ಹಾಕೊಳ್ರಪ್ಪ ರೈಡಿಂಗ್ ಜಾಕೆಟ್ನ. ಸೊ ಬಾಯ್ಸ್ ಎಲ್ಲ ಬಂದಾಯಿತು. ಇನ್ನು ಹುಡುಗರು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಒಳ್ಳೆ ಪಾರ್ಟಲ್ಲಿ ನಾನು ಗೋಪ್ರನ ಕಟ್ ಮಾಡಿದ್ದೆ ವಿಡಿಯೋನ. ತುಂಬ ಅಡ್ರಿನಲ್ಲಿ ನಿಂತು ಗುರು. ಏನಂದರೆ ಅಷ್ಟು ಅಡ್ರಿನಲ್ಲಿನಲ್ಲಿ ಮಾತಾಡ್ಕೊಂಡು ಓಡ್ಸೋಕ್ಕಾಗಲ್ಲ. ಬನ್ನಿ ಒಂದು ಫೋಟೋ ತಗೊಳ್ಳೋಣ ಇಲ್ಲೇ. ಇದು ಬಾಯ್ಸ್ ಬಂದರು. ಇವರೇ ಮಿಸ್ಟರ್ ಡೆರಿಕ್ ಡ್ಯಾನಿಯಲ್ ಅಂತ. ಇವ್ರ ಹೆಸರು ಏನು ಹೇಳಿದ್ರು ಮರ್ತೋದೆ. ನೋಡಿ ಲೈನಪ್ ಹೆಂಗಿದೆ ನೋಡಿ. ಚೆನ್ನಾಗಿತ್ತು ಗುರು ಅಡ್ರಿನಾಲಿನ್ನು. You better watch out if your enemy's a road ahead of full prophecy to be the greatest beast the world has ever seen. I feed him every day like the bones clean. I feed him all the hate and he grows me, and he gets claws real big, pissed off quick. And if you cross him, you might drop dead. Metaphorically, of course, settling the score, never getting bored, loves the blood and gore. Always wanting more, feeding from the source. They don't really understand until they feel the force. Departed, if you start shit, you'll be heartless in the darkness. Torn apart quick, you left scars ripped, you'll be chewed up and discarded. And this world ain't right, won't accept it. Negative energy, I expect it. Once it's in your mind, it's infectious. So fight for your life and reject it. You better give me space, I'm protective. My adrenaline spikes when I'm threatened. And if you stay in my way, I'm aggressive. Cause when there's no exit, I'll kill when I'm desperate. ನಮ್ಮ ಮೀಟಪ್ ಎಲ್ಲ ಆಯಿತು, ಹೊರಡ್ಬೇಕಿನ್ನೇನು. ಹುಡುಗರು ಸೆಲ್ಫಿ ತಗೊತವ್ರೆ. ಸೊ ಒಂದು 2-3 ಜನ ಹೊರಟ್ರು, ಇನ್ನು ಉಳ್ದಿದ್ದು ಇಷ್ಟೇ ಜನ. ನಾವು ಹೊರಡ್ತಾ ಇದ್ದೀವಿ, ಬನ್ನಿ ಹೋಗೋಣ. What happened? हाँ.
ಬನ್ನಿ ಹೊಡೋಣ. ಈಗ ಲೈನಪ್ಪಲ್ಲಿ ನಾನೇ ಫಸ್ಟ್ ಇರೋದು ಎಲ್ರಿಗಿನ್ನ. ಹುಡುಗರು ನನಗಿನ್ನ ಜೋರಿದ್ದಾರೆ, ಮುಂದೆ ಹೋಗ್ತಾರೆ ನೋಡಿ. ಎಲ್ಲೆಲ್ಲಿ ಲಂಪ್ ಹಾಕಿರ್ತಾರೆ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಏನು ಮಾತಾಡ್ತಾ ಇಲ್ಲ ಅನ್ಕೊಂಬೇಡಿ, ಓಡಿಸ್ಬೇಕಾದ್ರೆ ಮಾತಾಡೋಕೆ ಮನ್ಸರಲ್ಲ ಗುರು. ಕಾನ್ಸಂಟ್ರೇಷನ್ ರೋಡಲ್ಲೇ ಇರುತ್ತೆ, ಅದ್ರ ಮೇಲೆ ಇಲ್ಲಿ ಎಲ್ಲೇ ಲಂಪ್ಸ್ ಹಾಕಿದ್ದಾರೆ ಗೊತ್ತಾಗಲ್ಲ. ನಮ್ಮ ಅಕ್ಷಯ್ ಮುಂದೆ ಹೋಗ್ತಾ ಇದ್ದಾನೆ. ಹಾಂ ಹಾಂ ಅರ್ಥ ಆಗಲಿಲ್ಲ. ಹಾಂ 3 ನೋಡಿದ್ರ 390 ಓನರ್ಸು ನೋಡ್ಬಿಡ್ರಪ್ಪ ರಿಸಲ್ಟ್ನ. ಯಾರ್ಯಾರು ಜಿ ಟಿ ನಾಡ್ಕೊಂತೀರಲ್ಲ, ನಾನೇನು ಡ್ಯೂಕ್ 390ನ ಕೆಳಗೆ ಹಾಕಿ ಮಾತಾಡ್ತಿಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇ. ಯಾಕಂದ್ರೆ ಜಿ ಟಿನ ತುಂಬ ಟ್ರೋಲ್ ಮಾಡ್ತಾರೆ ಜನ, ಸ್ಲೋ 650 ಅಂತ, ಅಂಥವ್ರಿಗೆ ಹೇಳಿದ್ದು ನಾನು. ಮತ್ತೊಂದ್ಸಲ ಲಾಂಚ್ ಮಾಡ್ತಾ ಇದ್ದೀವಿ, ನೋಡೋಣ ಈ ಸಲ ರಿಸಲ್ಟ್ ಏನಾಗುತ್ತೆ ಅಂತ. ಖಾಲಿ ರೋಡಿಗೆ ವೇಟ್ ಮಾಡ್ತೀವಿ. ತ್ರೀ ಟು ಕ್ರೇಜಿ. ಯಾವ ಬೈಕು ಕಂಪೇರ್ ಮಾಡ್ಬೇಡ್ರಪ್ಪ. ನೋಡಿದ್ರ ಜಿ ಟಿ ಮುಂದೆ ಬಂದಿತ್ತು ಸ್ವಲ್ಪ, ಬಟ್ ಇನಿಷಿಯಲ್ ಅಲ್ಲಿ KTM ಮುಂದೆ ಹೋಯ್ತು. ಬಟ್ KTM is still a initial king, no doubt about that. ಎಲ್ಲ ಡಿಸ್ಪರ್ಸ್ ಆಗ್ತಾ ಇದ್ದೀವಿ. ಒಳ್ಳೆ ಮೆಮೊರೇಬಲ್ ನೈಟ್ ಗುರು. ಡೆಫಿನೆಟ್ಲಿ ಬೇಜಾರಾಗ್ತಾ ಇದೆ ವಾಪಸ್ ಹೋಗ್ತಿರೋದು, ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಲಾಂಗ್ ರೈಡ್ ಪ್ಲಾನ್ ಮಾಡ್ತೀವಿ. ಇನ್ನೂ ಪ್ಲೇಸಸ್ನ ಡಿಸ್ಕವರ್ ಮಾಡೋಣ. ಹೋಗೋಣ ಎಲ್ಲಾದರೂ ಫಾರೆಸ್ಟ್ ಏರಿಯಾ ಕಡೆನೋ ಅಥವಾ ಹಿಲ್ ಏರಿಯಾ ಕಡೆ ಎಲ್ಲಾದರೂ. ಬಟ್ ನಾನು ಎಷ್ಟು ಸಲ ಸಿಂಗಲ್ ರೈಡ್ ಹೋಗಿದ್ದೀನಲ್ಲ, ಯಾವತ್ತೂ ನನ್ನ ಬೈಕ್ ನನಗೆ ಕೈ ಕೊಟ್ಟಿಲ್ಲ.
ಹಂಗಂತ ಸಿಂಗಲ್ ಆಗಿ ಯಾವಾಗಲೂ ಹೋಗ್ಬೇಡಿ, ಯಾಕಂದರೆ ಬ್ರೇಕ್ ಡೌನ್ ಆದರೆ ಯಾರು ಬರೋಲ್ಲ ಹೆಲ್ಪ್ ಮಾಡೋಕ್ಕೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಪ್ಪ. ವಿಡಿಯೋನ ಹಾಕಿ ಎಡಿಟ್ ಮಾಡಿ ಅದಕ್ಕೆ ಟೈಮ್ ತಗೊಂಡು ಸ್ಪೆಂಡ್ ಮಾಡಿ ಭಾಳ ಕಷ್ಟ ಇದೆ. ನಿಮ್ಮಿಂದ ಏನೂ ಇಲ್ಲ, ನಿಮ್ಮೊಂದು ಸಬ್ಸ್ಕ್ರೈಬ್ ಬಟನ್ ಒಂದು ಒತ್ತಿದ್ರೆ ಇನ್ನೇನು ಬೇಕಾಗಿಲ್ಲ ನಿಮ್ಮಿಂದ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.